ಕ್ರಿಕೆಟ್ ಫ್ಯಾನ್ ಆಗಿರೋ ಪ್ರತಿಯೊಬ್ಬರಿಗೂ ಐಪಿಎಲ್ ಟೀಮ್ ಖರೀದಿಸೋ ಆಸೆ ಇದ್ದೇ ಇರುತ್ತೆ. ತಮಗೆ ಇಷ್ಟವಾದ ಆಟಗಾರನ್ನ ಹಾಕಿ ಟೀಮ್ ಮಾಡಬೇಕು ಅನ್ಕೊಂಡಿರ್ತೀವಿ. ಹಾಗಾದ್ರೆ ಈ ಐಪಿಎಲ್ ಟೀಮ್ ಅನ್ನ ಖರೀದಿಸೋದು ಹೇಗೆ? ಎಷ್ಟು ಹಣ ಬೇಕು? ಅರ್ಹತೆ ಏನು? ಈ ಪ್ರಕ್ರಿಯೆ ಹೇಗೆ ನಡೆಯುತ್ತೆ? ಸಂಪೂರ್ಣವಾಗಿ ಹೇಳ್ತೀವಿ. ವಿಡಿಯೋ ಕೊನೆಯವರೆಗೂ ನೋಡಿ. ಬೇಸಿಕಲಿ ಐಪಿಎಲ್ ತಂಡವನ್ನ ಖರೀದಿಸಲು ನಿಮಗೆ ಎರಡು ಆಪ್ಷನ್ಗಳಿವೆ. ಮೊದಲ ಆಪ್ಷನ್, ಬಿಸಿಸಿಐ ಹೊಸ ತಂಡವನ್ನ ಘೋಷಿಸಿದಾಗ ನೀವು ಆ ತಂಡವನ್ನ ಖರೀದಿಸಬೇಕು. ಎರಡನೇ ಆಯ್ಕೆ, ಆಲ್ರೆಡಿ ಅಸ್ತಿತ್ವದಲ್ಲಿರುವ ತಂಡವನ್ನ ಖರೀದಿಸಬೇಕು. ಈಗ ಮೊದಲನೇ ಆಪ್ಷನ್ ನೋಡೋಣ, ಎರಡನೇ ಆಯ್ಕೆಯನ್ನ ಮುಂದೆ ನೋಡೋಣ. ಮೊದಲು ಐಪಿಎಲ್ ಫ್ರಾಂಚೈಸಿ ಖರೀದಿಸೋ ಪ್ರಕ್ರಿಯೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋಣ. ಐಪಿಎಲ್ 2008ರಲ್ಲಿ ಒಟ್ಟು 8 ತಂಡಗಳೊಂದಿಗೆ ಪ್ರಾರಂಭವಾಗುತ್ತೆ ಮತ್ತು 8 ತಂಡಗಳ ಸೀಸನ್ ದಶಕಗಳ ಕಾಲ ಮುಂದುವರಿಯುತ್ತೆ. ಆದಾಗ್ಯೂ 2022ರಲ್ಲಿ 2 ಹೊಸ ತಂಡಗಳನ್ನ ಸೇರಿಸಲಾಯಿತು, ಲಕ್ನೋ ಸೂಪರ್ ಜಯಂಟ್ಸ್ ಮತ್ತು ಗುಜರಾತ್ ಟೈಟಾನ್ಸ್. ಈ ಸೇರ್ಪಡೆಯೊಂದಿಗೆ ಐಪಿಎಲ್ ನಲ್ಲಿ 10 ತಂಡಗಳು ಭಾಗವಹಿಸುತ್ತವೆ. ಈಗ ಭವಿಷ್ಯದಲ್ಲಿ ಹೊಸ ತಂಡಗಳನ್ನು ಸೇರಿಸಿದ್ರೆ ನೀವು ಹೇಗೆ ಭಾಗವಹಿಸಬಹುದು ಎಂಬುದು ಪ್ರಶ್ನೆ. ಐಪಿಎಲ್ ಫ್ರಾಂಚೈಸಿ ಖರೀದಿಸೋದು ಓಪನ್ ಚಾಯ್ಸ್ ಅಲ್ಲ, ಇದು ಮುಚ್ಚಿದ ಟೆಂಡರ್ ಅಥವಾ ಬಿಡ್ಡಿಂಗ್ ಪ್ರಕ್ರಿಯೆಯ ಮೂಲಕ ನಡೆಯುತ್ತೆ. ಇದರ ಅರ್ಥ ಪ್ರತಿಯೊಬ್ಬರು ನೇರವಾಗಿ ಬಿಡ್ ಮಾಡೋಕೆ ಸಾಧ್ಯ ಇಲ್ಲ. ಮೊದಲು ನೀವು ಕೆಲವು ಅರ್ಹತಾ ಮಾನದಂಡಗಳನ್ನು ಪೂರೈಸಬೇಕು. ಮೊದಲ ಮತ್ತು ಅತ್ಯಂತ ಮುಖ್ಯವಾದ ಮಾನದಂಡ ಅದು ಹಣಕಾಸಿನ ಸಾಮರ್ಥ್ಯ. ನಿಮ್ಮ ನಿವ್ವಳ ಮೌಲ್ಯ ಕನಿಷ್ಠ 3,000 ಕೋಟಿ ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿದೆ ಅಂತ ನೀವು ಸಾಬೀತು ಮಾಡಬೇಕು. ಯಾಕಂದ್ರೆ ಐಪಿಎಲ್ ತಂಡವನ್ನ ನಡೆಸೋದು ಕೇವಲ ಅದನ್ನ ಖರೀದಿಸೋದಕ್ಕೆ ಸೀಮಿತ ಅಲ್ಲ. ಪ್ರತಿ ವರ್ಷ ಅದರ ಆಪರೇಷನ್ಸ್, ಮಾರ್ಕೆಟಿಂಗ್, ಪ್ರಯಾಣ, ಸಿಬ್ಬಂದಿ ಮತ್ತು ಮೂಲ ಸೌಕರ್ಯಕ್ಕೆ ನೀವು ಭಾರೀ ಮೊತ್ತವನ್ನ ಖರ್ಚು ಮಾಡಬೇಕಾಗತ್ತೆ. ಎರಡನೇ ಮಾನದಂಡ, ನಿಮ್ಮ ಕಂಪನಿ ಅಥವಾ ವ್ಯವಹಾರ ಭಾರತದಲ್ಲಿ ಕಾನೂನುಬದ್ಧವಾಗಿ ನೋಂದಾಯಿಸಿಕೊಂಡಿರಬೇಕು. ಅಕ್ರಮ ಅಥವಾ ಅನ್ಆಥರೈಸ್ಡ್ ಆರ್ಗನೈಸೇಷನ್ಗಳಿಗೆ ಅವಕಾಶವಿರುವುದಿಲ್ಲ. ಮೂರನೇ ಮತ್ತು ಅತ್ಯಂತ ನಿರ್ಣಾಯಕ ಅಂಶ, ಫಿಟ್ ಅಂಡ್ ಪ್ರಾಪರ್ ಸ್ಟೇಟಸ್. ಬಿಸಿಸಿಐ ಬಿಡ್ನಲ್ಲಿ ಭಾಗವಹಿಸುವ ತಂಡಗಳ ಬ್ಯಾಕ್ಗ್ರೌಂಡ್ ಅನ್ನು ವೆರಿಫೈ ಮಾಡುತ್ತೆ. ಯಾವುದೇ ಪ್ರಮುಖ ಕಾನೂನು ಪ್ರಕರಣಗಳು, ಆರ್ಥಿಕ ವಂಚನೆ ಸಮಸ್ಯೆಗಳು ಇರಬಾರದು. ಈಗ ನೀವು ಈ ಎಲ್ಲಾ 3 ಮಾನದಂಡಗಳನ್ನು ಪೂರೈಸ್ತೀರಾ ಅಂತ ಭಾವಿಸೋಣ. ಮುಂದಿನ ಹಂತ, ಇನ್ವಿಟೇಷನ್ ಟು ಟೆಂಡರ್. ಇದನ್ನ ಶಾರ್ಟ್ ಆಗಿ ಐಟಿಟಿ ಎಂದು ಕರೆಯಲಾಗುತ್ತೆ. ಇದು ಬಿಸಿಸಿಐ ಬಿಡುಗಡೆ ಮಾಡೋ ಅಧಿಕೃತ ದಾಖಲೆ. ಐಟಿಟಿ ಫಾರಂ ಪಡೆಯೋಕೆ ನೀವು ಸುಮಾರು 1 ಲಕ್ಷ ರೂಪಾಯಿಯ ನಾನ್ ರಿಟರ್ನಬಲ್ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ. ಇದರ ಅರ್ಥ ನೀವು ಬಿಡ್ ಗೆದ್ದರು ಅಥವಾ ಸೋತ್ರು ಈ ಹಣ ನಿಮಗೆ ವಾಪಸ್ ಸಿಗಲ್ಲ. ಐಟಿಟಿ ದಾಖಲೆಯೊಳಗೆ ಬಿಡ್ಡಿಂಗ್ ಪ್ರಕ್ರಿಯೆ, ನಿಯಮಗಳು, ಫೈನಾನ್ಷಿಯಲ್ ಸ್ಟ್ರಕ್ಚರ್ ಮತ್ತು ಸಂಪೂರ್ಣ ಷರತ್ತುಗಳ ಬಗ್ಗೆ ಮಾಹಿತಿ ಹೊಂದಿರುತ್ತೆ. ನೀವು ಐಟಿಟಿ ಫಾರಂ ಸಲ್ಲಿಸಿದ ಮೇಲೆ ಬಿಸಿಸಿಐ ಎಲ್ಲಾ ಅರ್ಜಿಗಳನ್ನು ಪರಿಶೀಲಿಸುತ್ತೆ ಮತ್ತು ಎಲ್ಲಾ ಮಾನದಂಡಗಳನ್ನು ಸರಿಯಾಗಿ ಪೂರೈಸೋ ಅರ್ಜಿದಾರರನ್ನ ಮಾತ್ರ ಅಂತಿಮ ಪಟ್ಟಿಗೆ ಆಯ್ಕೆ ಮಾಡುತ್ತೆ. ಬಿಸಿಸಿಐಗೆ ಯಾವುದೇ ಹಂತದಲ್ಲಿ ಯಾವುದೇ ಕಾರಣವಿಲ್ಲದೆ ಪ್ರಕ್ರಿಯೆಯನ್ನು ರದ್ದು ಮಾಡೋ ಪೂರ್ಣ ಅಧಿಕಾರ ಇರುತ್ತದೆ. ಈಗ ಬರುತ್ತೆ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್, ಅದೇ ಬಿಡ್ಡಿಂಗ್. ಅಂತಿಮ ಪಟ್ಟಿಯಲ್ಲಿ ಸ್ಥಾನ ಪಡೆದ ಅರ್ಜಿದಾರರು ಮಾತ್ರ ಅಂತಿಮ ಬಿಡ್ಡಿಂಗ್ ನಲ್ಲಿ ಭಾಗವಹಿಸಬಹುದು. ಪ್ರತಿ ಅರ್ಜಿದಾರ ಐಪಿಎಲ್ ತಂಡಕ್ಕಾಗಿ ತಾವು ಪಾವತಿಸೋಕೆ ಸಿದ್ಧರಿರೋ ಮೊತ್ತವನ್ನ ಬರೆದು ಟೆಂಡರ್ ಸಬ್ಮಿಟ್ ಮಾಡಬೇಕು ಮತ್ತು ಈ ಪ್ರಕಾರವಾಗಿ ಅತಿ ಹೆಚ್ಚು ಬಿಡ್ ಮಾಡಿದವರು ಫ್ರಾಂಚೈಸಿಯನ್ನು ಗೆಲ್ಲುತ್ತಾರೆ. 2021ರಲ್ಲಿ ಹೊಸ ತಂಡಗಳಿಗಾಗಿ ಬಿಡ್ಡಿಂಗ್ ನಡೆದಾಗ ಸಂಖ್ಯೆಗಳು ಎಲ್ಲರನ್ನೂ ಬೆಚ್ಚಿ ಬೀಳಿಸಿದ್ವು. ಗುಜರಾತ್ ಟೈಟಾನ್ಸ್ ಸುಮಾರು 5,600 ಕೋಟಿ ರೂಪಾಯಿಗೆ ಬಿಡ್ ಗೆಲ್ಲಲ್ಪಟ್ಟಿತು. ಆದ್ರೆ ಲಕ್ನೋ ಸೂಪರ್ ಜೈಂಟ್ಸ್ಗೆ ಸುಮಾರು 7,000 ಕೋಟಿ ರೂಪಾಯಿಯ ಬಿಡ್ ಬಂತು. ಆದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ನೀವು ಸಂಪೂರ್ಣ ಮೊತ್ತವನ್ನು ಒಮ್ಮೆಗೆ ಪಾವತಿಸಬೇಕಾಗಿಲ್ಲ. ಒಟ್ಟು ಮೊತ್ತವನ್ನು 10 ವರ್ಷಗಳಲ್ಲಿ ಡಿವೈಡ್ ಮಾಡಲಾಗುತ್ತೆ ಮತ್ತು ನೀವು ಪ್ರತಿ ವರ್ಷ ಅದರ 10% ಪಾವತಿಸಬೇಕು. ಉದಾಹರಣೆಗೆ ಗುಜರಾತ್ ಟೈಟಾನ್ಸ್ ವಾರ್ಷಿಕವಾಗಿ ಸುಮಾರು 560 ಕೋಟಿ ರೂಪಾಯಿ ಪಾವತಿಸುತ್ತೆ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ಪ್ರತಿ ವರ್ಷ ಸುಮಾರು 700 ಕೋಟಿ ರೂಪಾಯಿ ಪಾವತಿಸುತ್ತೆ. ಹಿಂದೆ ನೋಡಿದ್ರೆ 2008ರಲ್ಲಿ ಐಪಿಎಲ್ ತಂಡಗಳ ಬೆಲೆ 600 ಕೋಟಿಯಿಂದ 900 ಕೋಟಿಯ ನಡುವೆ ಇತ್ತು. ಇವತ್ತು ಅದೇ ತಂಡಗಳ ಮೌಲ್ಯ 13,000 ಕೋಟಿ ರೂಪಾಯಿಗಿಂತ ಹೆಚ್ಚಿದೆ. ಐಪಿಎಲ್ ತಂಡಗಳು ಅನೇಕ ಮೂಲಗಳಿಂದ ಹಣ ಗಳಿಸುತ್ತವೆ. ಬ್ರಾಡ್ಕಾಸ್ಟಿಂಗ್ ರೈಟ್ಸ್, ಟೈಟಲ್ ಸ್ಪಾನ್ಸರ್ಶಿಪ್ಸ್, ಟಿಕೆಟ್ ಸೇಲ್ಸ್, ಮರ್ಚೆಂಡೈಸಿಂಗ್, ಬ್ರ್ಯಾಂಡ್ ಕೊಲಾಬರೇಷನ್ಸ್ ಅಂಡ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಇವುಗಳು ಮುಖ್ಯವಾದವು. ಪ್ರತಿ ವರ್ಷ ಐಪಿಎಲ್ ನ ಬ್ರ್ಯಾಂಡ್ ಮೌಲ್ಯ ಹೆಚ್ಚಾಗುತ್ತೆ ಮತ್ತು ತಂಡಗಳ ಮೌಲ್ಯವೂ ಹೆಚ್ಚಾಗುತ್ತೆ. ಈಗ ಪ್ರಶ್ನೆ, ಮುಂದಿನ ಐಪಿಎಲ್ ತಂಡವನ್ನು ಯಾವಾಗ ಸೇರಿಸ್ತಾರೆ? ಬಿಸಿಸಿಐ 2022ರಲ್ಲಿ 13 ವರ್ಷಗಳ ನಂತರ 2 ಹೊಸ ತಂಡಗಳನ್ನು ಸೇರಿಸಿತು. ಪ್ರಸ್ತುತ ಮುಂದಿನ ವಿಸ್ತರಣೆ ಯಾವಾಗ ಆಗುತ್ತೆ ಅಂತ ದೃಢಪಟ್ಟಿಲ್ಲ. ಇದರ ಅರ್ಥ ನೀವು ಹೊಸ ತಂಡವನ್ನು ಖರೀದಿಸಬೇಕು ಅಂದ್ರೆ ನೀವು ಅಧಿಕೃತ ಘೋಷಣೆಗಾಗಿ ಕಾಯಬೇಕಾಗುತ್ತೆ. ಈಗ ಇನ್ನೊಂದು ಆಯ್ಕೆಯನ್ನು ನೋಡೋಣ. ಪ್ರಸ್ತುತ ಐಪಿಎಲ್ ತಂಡದ ಮಾಲೀಕರು ತಮ್ಮ ಪಾಲನ್ನು ಮಾರಾಟ ಮಾಡೋಕೆ ಬಯಸಿದ್ರೆ ನೀವು ಆ ತಂಡವನ್ನು ಸಹ ಖರೀದಿಸಬಹುದು. ಕೆಲವೊಮ್ಮೆ ತಂಡಗಳು ಪ್ಲೇಯರ್ಸ್ ಅಥವಾ ಸಂಪೂರ್ಣ ಮಾಲೀಕತ್ವವನ್ನು ಮಾರಾಟ ಮಾಡುತ್ತವೆ. ಇದರಿಂದ ಹೂಡಿಕೆದಾರರು ಪ್ರವೇಶಿಸೋಕೆ ಅವಕಾಶ ಆಗುತ್ತೆ. ಈ ವರ್ಷ 2026ರಲ್ಲಿ ಆರ್ಸಿಬಿ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳನ್ನು ಹೊಸ ಮಾಲೀಕರಿಗೆ ಮಾರಾಟ ಮಾಡಲಾಗುತ್ತೆ. ಆದಿತ್ಯ ಬಿರ್ಲಾ ಗ್ರೂಪ್ನ ನೇತೃತ್ವದ ಕಂಪನಿ
ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ನಿಂದ ಸುಮಾರು 16,700 ರೂಪಾಯಿ ಕೋಟಿಗೆ 100% ಪಾಲನ್ನು ಸ್ವಾಧೀನಪಡಿಸಿಕೊಳ್ಳುತ್ತೆ. ಯುಎಸ್ ಮೂಲದ ತಂತ್ರಜ್ಞಾನ ಉದ್ಯಮಿ ಕಾಲ್ ಸೋಮಾನಿ ಅವರು ರಾಜಸ್ಥಾನ್ ರಾಯಲ್ಸ್ ಐಪಿಎಲ್ ಫ್ರಾಂಚೈಸಿಯ 100% ಪಾಲನ್ನು ದಾಖಲೆಯ 15,290 ರೂಪಾಯಿ ಕೋಟಿಗೆ ಸ್ವಾಧೀನಪಡಿಸಿಕೊಳ್ಳುತ್ತಾರೆ. ಇದನ್ನೆಲ್ಲ ನೋಡಿ ಐಪಿಎಲ್ ತಂಡವನ್ನು ಖರೀದಿಸೋಕೆ ನೀವು ಎಷ್ಟು ಹಣವನ್ನು ಖರ್ಚು ಮಾಡಬೇಕಾಗುತ್ತೆ ಅಂತ ನೀವು ಅರ್ಥ ಮಾಡಿಕೊಂಡಿರೀರಾ ಅಂತ ಭಾವಿಸ್ತೇನೆ. ಒಟ್ಟಾರೆಯಾಗಿ ಐಪಿಎಲ್ ತಂಡವನ್ನು ಖರೀದಿಸೋದು ಅಷ್ಟು ಸುಲಭವಲ್ಲ. ನಿಮ್ಮ ಬಳಿ ಸಾಕಷ್ಟು ಹಣ, ಸರಿಯಾದ ಸಮಯ, ಅ ಸ್ಟ್ರಾಂಗ್ ಬಿಸ್ನೆಸ್ ಬ್ಯಾಕ್ಗ್ರೌಂಡ್ ಅಂಡ್ ಅ ಕ್ಲೀನ್ ರೆಪ್ಯುಟೇಷನ್ ಒಟ್ಟಿಗೆ ಇರಬೇಕು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನೀವು ಐಪಿಎಲ್ ತಂಡವನ್ನು ಖರೀದಿಸೋ ಸ್ಥಿತಿಯಲ್ಲಿದ್ದರೆ ನೀವು ಯಾವ ತಂಡವನ್ನು ಖರೀದಿಸುತ್ತಿದ್ದೀರಿ? ಕಾಮೆಂಟ್ ಮಾಡಿ.